ಸದ್ಯಕ್ಕೆ ಕರ್ನಾಟಕ ರಾಜಕೀಯದಲ್ಲಿ ಎಲ್ಲೆಡೆ ಕೇಳಿ ಬರ್ತಾ ಇರುವ ಏಕೈಕ ಬಿಗ್ ಕ್ವೆಶ್ಚನ್ ಅಂದ್ರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಚಿವ ಸಂಪುಟದ ವಿಸ್ತರಣೆ ಈ ತಿಂಗಳಲ್ಲೇ ಆಗುತ್ತಾ ಅಥವಾ ಮುಂದಿನ ತಿಂಗಳಿಗೆ ಪೋಸ್ಟ್ಪೋನ್ ಆಗುತ್ತಾ? ಈಗಾಗಲೇ ಸಿಎಂ ಜೊತೆ ಪ್ರಮಾಣ ವಚನ ಸ್ವೀಕರಿಸಿರುವ ಬಹುತೇಕ ಸಚಿವರು ಹೈಕಮಾಂಡ್ನ ನೇರ ಆಯ್ಕೆ ಅನ್ನೋದು ಜಗಜ್ಜಾಹೀರಾಗಿದೆ. ವಾಸ್ತವದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಇಬ್ಬರಿಂದಲೂ ಹೈಕಮಾಂಡ್ ಸಂಭವ್ಯರ ಲಿಸ್ಟ್ ಪಡೆದಿತ್ತು. ಸಿದ್ದರಾಮಯ್ಯ 15 ಜನರ ಪಟ್ಟಿ ಕೊಟ್ರೆ ಡಿಕೆಶಿ 10 ಜನರ ಹೆಸರು ನೀಡಿದ್ರು. ಆದ್ರೆ ಮೊದಲ ಲಿಸ್ಟ್ನಲ್ಲಿ ಡಿಕೆಶಿ ಅವರ ಆಪ್ತರಿಗೆ ಮನ್ನಣೆ ಸಿಗ್ಲೇ ಇಲ್ಲ. ಇತ್ತ ಸಿದ್ದರಾಮಯ್ಯ ಅವರ ಪಟ್ಟಿಯಿಂದ ಕೇವಲ ಇಬ್ಬರಿಗೆ ಮಾತ್ರ ಅಂದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಭೈರತಿ ಸುರೇಶ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿತು. ಹಾಗಾದ್ರೆ ಎರಡನೇ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಅದೃಷ್ಟ ಖುಲಾಯಿಸಲಿದೆ? ಇದು ಈಗ $1,000,000 ಪ್ರಶ್ನೆ. ದೆಹಲಿ ಮೂಲಗಳ ಪ್ರಕಾರ ಎರಡನೇ ಪಟ್ಟಿಯಲ್ಲೂ ಕೂಡ ಹೈಕಮಾಂಡ್ ತನ್ನ ಬಿಗಿ ಹಿಡಿತವನ್ನ ಮುಂದುವರಿಸಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಿಂದ 4 ರಿಂದ 5 ಜನರಿಗೆ ಸ್ಥಾನ ಸಿಗಬಹುದು. ಆದ್ರೆ ಸಿದ್ದರಾಮಯ್ಯ ಅವರ ಪಟ್ಟಿಯಲ್ಲಿರುವ ಉಳಿದ ಹೆಸರುಗಳಿಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡುತ್ತಾ ಅನ್ನೋದು ಅನುಮಾನ ಎನ್ನಲಾಗಿದೆ. ಯಾಕಂದ್ರೆ ಈ ಬಾರಿ ಕನಿಷ್ಠ 5 ರಿಂದ 6 ಜನ ಹೊಸ ಮುಖಗಳಿಗೆ ಅವಕಾಶ ನೀಡಲೇಬೇಕು ಅಂತ ಹೈಕಮಾಂಡ್ ಪಟ್ಟು ಹಿಡಿದಿದೆ. ಈ ಹೊಸಬರು ಯಾರು ಅನ್ನೋ ಚರ್ಚೆ ಒಂದೆಡೆಯಾದ್ರೆ, ನಮ್ಮ ಇವತ್ತಿನ ಮುಖ್ಯ ಫೋಕಸ್ ಇರೋದು ಸಂಪುಟದ ಮಹಿಳೆಯರಿಗೆ ಎಷ್ಟು ಸ್ಥಾನ ಸಿಗಬಹುದು ಅನ್ನೋದರ ಮೇಲೆ. ಕಳೆದ ಬಾರಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಏಕೈಕ ಮಹಿಳಾ ಸಚಿವರಾಗಿದ್ರು. ಅದಕ್ಕೆ ಡಿಕೆ ಶಿವಕುಮಾರ್ ಅವರ ಬೆಂಬಲವೇ ಪ್ರಮುಖ ಕಾರಣವಾಗಿತ್ತು. ಹಾಗಾಗಿ ಈ ಬಾರಿಯೂ ಅವರೇ ಮಿನಿಸ್ಟರ್ ಆಗ್ತಾರೆ ಅನ್ನೋದು ಮೇಲ್ನೋಟದ ಲೆಕ್ಕಾಚಾರ. ಆದ್ರೆ ದೆಹಲಿ ಮೂಲಗಳ ಪ್ರಕಾರ ಈ ಸಲ ಈ ಲೆಕ್ಕ ಅಷ್ಟು ಸುಲಭ ಇಲ್ಲ. ಜಾತಿ ಮತ್ತು ಪ್ರಾದೇಶಿಕ ಸಮೀಕರಣಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಕೊಂಚ ಹಿನ್ನಡೆ ತರುವ ಸಾಧ್ಯತೆ ಇದೆ. ಯಾಕೆ ಗೊತ್ತಾ? ಈ ಬಾರಿ ಲಕ್ಷ್ಮಣ್ ಸವದಿ ಅವರು ಸಚಿವ ಸ್ಥಾನದ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮೊದಲ ಪಟ್ಟಿಯಲ್ಲೇ ಮಿಸ್ ಆಗಿದ್ದ ಸವದಿ ಅವರಿಗೆ ಈ ಬಾರಿ ಸ್ಥಾನ ಫಿಕ್ಸ್ ಎನ್ನಲಾಗ್ತಾ ಇದೆ. ಒಂದ್ ವೇಳೆ ಸವದಿ ಸಂಪುಟ ಸೇರಿದ್ರೆ ಬೆಳಗಾವಿ ಜಿಲ್ಲಾ ರಾಜಕಾರಣದ ಲೆಕ್ಕಾಚಾರದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಹೊಡೆತ ಬೀಳಬಹುದು. ಇನ್ನೊಂದ್ ಕಡೆ ಭದ್ರಾವತಿಯ ಬಿಕೆ ಸಂಗಮೇಶ್ ಅವರು ಸಂಪುಟ ಸೇರೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸಂಗಮೇಶ್ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪರಸ್ಪರ ಬೀಗರಾಗಿದ್ರಿಂದ ಒಂದೇ ಕುಟುಂಬದಿಂದ ಇಬ್ಬರಿಗೆ ಸಚಿವ ಸ್ಥಾನ ಸಿಗೋದು ಕಷ್ಟ. ಇನ್ನು ಮುಸ್ಲಿಂ ಕೋಟಾದಡಿ ಉತ್ತರ ಕರ್ನಾಟಕದ ಪ್ರಾತಿನಿಧ್ಯಕ್ಕಾಗಿ ಖನೀಜ್ ಫಾತಿಮಾ ಅವರ ಹೆಸರು ಫೈನಲ್ ಆದ್ರೂ ಲಕ್ಷ್ಮಿ ಅವರ ಹೆಸರು ಸೈಡ್ ಲೈನ್ ಆಗಬಹುದು. ಹಾಗಾದ್ರೆ ಬೇರೆ ಮಹಿಳಾ ನಾಯಕರ ಅವಕಾಶ ಹೇಗಿದೆ? ವಿಧಾನ ಪರಿಷತ್ ಸದಸ್ಯರ ಪೈಕಿ ಇಬ್ಬರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದ್ದು ಅದರಲ್ಲಿ ಉಮಾಶ್ರೀ ಅವರ ಹೆಸರು ಮುಂಚೂಣಿಯಲ್ಲಿದೆ. ಇತ್ತ ನಯನಾ ಮೋಟಮ್ಮ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಇವರಿಬ್ಬರ ಅವಕಾಶಗಳು ಮುಸ್ಲಿಂ ಸಮುದಾಯದ 2ನೇ ಮತ್ತು 3ನೇ ಆಯ್ಕೆ ಯಾರು ಅನ್ನೋದರ ಮೇಲೆ ನಿರ್ಧಾರವಾಗಲಿದೆ. ಮುಸ್ಲಿಂ ಪ್ರಾತಿನಿಧ್ಯದ ಅಡಿಯಲ್ಲಿ ಯುಟಿ ಖಾದರ್ ಈಗಾಗಲೇ ಮೊದಲ ಪಟ್ಟಿಯಲ್ಲಿ ಸಚಿವರಾಗಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಅವರ ಹೆಸರು ಕೊನೆಯ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಂದಾಗಿ ಕೈತಪ್ಪಿತು ಎಂಬ ಸುದ್ದಿ ಇದೆ. ಒಂದ್ ವೇಳೆ ಈಗ ಜಮೀರ್ ಖಾನ್ ಹೆಸರು ಖಚಿತವಾದ್ರೆ ಬೆಂಗಳೂರಿನಿಂದ ಮತ್ತೊಂದು ಮುಸ್ಲಿಂ ಹೆಸರಿಗೆ ಅವಕಾಶ ಸಿಗಲ್ಲ. ಎನ್ಎ ಹ್ಯಾರಿಸ್ ಮತ್ತು ಸಲೀಂ ಅಹ್ಮದ್ ಇಬ್ರು ಮಲಬಾರ್ ಬ್ಯಾಲಿ ಮೂಲದವರಾಗಿದ್ರಿಂದ ಖಾದರ್ ಬಳಿಕ ಮತ್ತೊಬ್ಬರಿಗೆ ಚಾನ್ಸ್ ಸಿಗೋದು ಕಷ್ಟ ಎನ್ನಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಮಹಿಳಾ ಕೋಟಾದಲ್ಲಿ ಉಮಾಶ್ರೀ ಅವರ ಹೆಸರೇ ಮೊದಲ ಸ್ಥಾನದಲ್ಲಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಒತ್ತಡ ಹೇರಿದ್ರೆ ಮಾತ್ರ ಖನೀಜ್ ಫಾತಿಮಾ, ನಯನಾ ಮೋಟಮ್ಮ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ರೇಸ್ಗೆ ಬರಬಹುದು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜಕೀಯದಲ್ಲಿ ಮಹಿಳಾ ಪ್ರಾತಿನಿಧ್ಯ ಅನ್ನೋದು ಊಟದ ತಟ್ಟೆಯ ತುದಿಯಲ್ಲಿರೋ ಉಪ್ಪಿನಕಾಯಿ ತರ ಆಗ್ಬಿಟ್ಟಿದೆ. ಕಾಂಗ್ರೆಸ್ನ ಪವರ್ಫುಲ್ ಲೇಡಿ ಪ್ರಿಯಾಂಕಾ ಗಾಂಧಿ ಮನ್ಸ್ ಮಾಡಿದ್ರೆ ಮಹಿಳಾ ಸಚಿವರ ಸಂಖ್ಯೆ ಹೆಚ್ಚಾಗಬಹುದು. ಆದ್ರೆ ಕರ್ನಾಟಕದ ಪುರುಷ ಶಾಸಕರ ಪೈಪೋಟಿ ನೋಡಿದ್ರೆ ಅದಕ್ಕೆ ಅವಕಾಶ ಸಿಗುವ ಸಾಧ್ಯತೆ ತೀರಾ ಕಡಿಮೆ ಇದೆ. ಹಿಂದೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಗುರುಗಳಾದ ಎಸ್ಎಂ ಕೃಷ್ಣ ಅವರ ಸಂಪುಟದಲ್ಲಿ 5 ಜನ ಮಹಿಳಾ ಸಚಿವರಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿಯೇ ಬೇರೆ ಅಂತ ಹಿರಿಯ ಶಾಸಕರೊಬ್ರು ನೇರವಾಗಿ ಹೇಳ್ತಾರೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ಈ ಬಾರಿ ಸಂಪೂರ್ಣ ಕಂಟ್ರೋಲ್ ಇರೋದು ಹೈಕಮಾಂಡ್ ಕೈಯಲ್ಲೇ. ರಾಹುಲ್ ಗಾಂಧಿ ಅವರೇ ಖುದ್ದಾಗಿ ಎಲ್ಲಾ ನಿರ್ಧಾರಗಳನ್ನ ಕಠಿಣವಾಗಿ ತಗೊಳ್ತಿದ್ದಾರೆ. ಪುರುಷ ಶಾಸಕರ ಈ ತೀವ್ರ ಪೈಪೋಟಿಯಲ್ಲಿ ಕೊನೆಗೆ ಮಹಿಳೆಯರೇ ತ್ಯಾಗ ಮಾಡಬೇಕಾಗಿ ಬರಬಹುದು. ಸಂಪುಟದಲ್ಲಿ ಕನಿಷ್ಠ 3 ಮಹಿಳೆಯರಿಗೆ ಸ್ಥಾನ ಸಿಕ್ಕರೆ ಕಾಂಗ್ರೆಸ್ ಹೊಸ ಇತಿಹಾಸ ಸೃಷ್ಟಿಸಬಹುದು. ಆದ್ರೆ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದಕ್ಕೆ ಯಾವುದೇ ಚಾನ್ಸ್ ಇಲ್ಲ ಅನ್ಸುತ್ತೆ. ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಅಪ್ಡೇಟ್ಸ್ನೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.